ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಹೊರಟಿದ್ದೀವಿ ನಮ್ಮ ಅತ್ತೆ ಮನೆಗೆ. ಗೋಕುಲ ಎಕ್ಸ್ಟೆನ್ಷನ್ ಹತ್ರ ಇದೆ. ಸೊ ಅಲ್ಲಿ ಮೃತ್ಯುಂಜಯ ಹೋಮ ಮತ್ತು ನವಗ್ರಹ ಶಾಂತಿ ಮಾಡಿಸ್ಬೇಕು ಅಂತ ಇದ್ದರು. ಸೊ ಅಲ್ಲಿಗೆ ಹೋಗಿ ಹೊರಡ್ತಾ ಇದ್ದೀವಿ. ಆಗಲೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಬೆಳಿಗ್ಗೆನೇ. ಆ್ಯಕ್ಚುಲಿ 9 ಗಂಟೆ ಅಷ್ಟರಲ್ಲಿ ಇರಬೇಕಾಗಿತ್ತು. ಸೊ ಅದಾದಮೇಲೆ ಹೋಗೋಣ ಅಂತ, ಅಂದರೆ ನಾವು ಬಿಟ್ಟಾಗೆ 9 ಗಂಟೆ ಆಗಿತ್ತು ಬಿಡಿ. ಈಗ ರೀಚ್ ಆಗಿದ್ದೀವಿ ಮನೇನ. ಹಾಗೆಯೇ ಪೂಜೆಗಳೆಲ್ಲ ಮುಗಿಸ್ತಾ ಇದ್ದೀನಿ. ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿದರು ಅಂತ, ಅಂದರೆ ಹೋಮ ಎಲ್ಲ ಆಗಿಬಿಟ್ಟಿತ್ತು. ಹೋಮ ಮತ್ತು ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು. ಇನ್ಫ್ಯಾಕ್ಟ್ ಅವರು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ರಂತೆ, 4 o'clock ಅಷ್ಟರಲ್ಲೇ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಅದಾಗಿ ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 5 hours ಆಗೋಗಿತ್ತು. ಸೊ ಅದಾದಮೇಲೆ ನಾವು ಫಸ್ಟ್ ಟೈಮು ನಾವು ಗಾಡೀಲಿ ಹೋಗಿದ್ದು, ಅಂದರೆ 2 wheeಲರಲ್ಲಿ ಹೋಗಿದ್ದು. ನನ್ನ ಮಗ, ನಾನು, ನನ್ನ ಮಗಳು 3 ಜನ ಹೋಗಿದ್ದಿದ್ದು. ನಮ್ಮ ಮನೆಯವ್ರು ಬಂದಿರಲಿಲ್ಲ. ಈಗ ಹೊಸ ಗಾಡಿ ತೊಗೊಂಡಿದ್ದೀವಲ್ಲ, ಅದರಲ್ಲಿ ಹೋಗಿದ್ವಿ. ಇನ್ಫ್ಯಾಕ್ಟ್ ಅಲ್ಲಿ ನಮ್ಮ ಗಾಂಧಿನಗರಿಂದ ಅಲ್ಲಿಗೆ ಸುಮಾರು ಕಿಲೋಮೀಟರ್, ಸ್ವಲ್ಪ ಲಾಂಗ್ ಡಿಸ್ಟೆನ್ಸೇ ಇದೆ. ಸೊ ಒಂದು ಊರಿಂದ ಒಂದು ಊರಿಗೆ ಹೋಗೋ ಥರ ಅನಿಸುತ್ತೆ. ಸೊ ಅದನ್ನು ಕವರ್ ಮಾಡ್ಕೊಂಬಂದಿದ್ದೀವಿ. ಸೊ ಗ್ರೇಟ್ ಅಂತ ಫೀಲ್ ಬಂತು ನಮಗೆ. ಸೊ ಅದಾದಮೇಲೆ ಈಗ ಮೃತ್ಯುಂಜಯ ಹೋಮ ಮಾಡಿಸಿದ್ದು ಮತ್ತು ಹಾಗೆಯೇ ನವಗ್ರಹ ಶಾಂತಿ ಮಾಡಿಸಿದ್ದಕ್ಕೆಲ್ಲನೂ ಪೂಜೆ ಮಾಡಿಬಿಟ್ಟು, ಹಾಗೆಯೇ ನಮ್ಮ ಮಾಮನ ಫೋಟೋಗೂ ಕೂಡ ಪೂಜೆ ಮಾಡಿಬಿಟ್ಟು ಅಂದರೆ ತಿಂಡಿ ಮಾಡ್ಕೊಂಡಿರ್ಲಿಲ್ವಲ್ಲ, ಸೊ ಅದಕ್ಕೆ ತಿಂಡಿ ತಿನ್ನೋಣ ಅಂತ ಹೊರಡಬೇಕಾಗಿದೆ. ಸೊ ಅದಕ್ಕೆ ಮುಂಚೆ ಪೂಜೆಗಳೆಲ್ಲ ನೀಟಾಗಿ ಶಾಸ್ತ್ರೋಕ್ತವಾಗಿ ಮುಗಿಸ್ಬಿಡೋಣ ಅಂತ ಮುಗಿಸ್ತಾ ಇದ್ದೀವಿ. ನಾವು ಬೆಳಗ್ಗೆನೇ ಬೇಗನೆ ಎದ್ದು ಎಲ್ಲ ಮಾಡ್ಕೊಂಡ್ವಲ್ವ, 5:45ಗೆ ಎದ್ದಿದ್ದೆ. ಸೊ ಅದರಿಂದ ಆಯಿತು, ಅಂದರೆ 8:30 ಅಷ್ಟರಲ್ಲೇ ಆಯಿತು. ತಿಂಡಿ ಬಂದುಬಿಟ್ಟು ಇನ್ನೆಲ್ಲ ಆಗಿತ್ತು ನೋಡಿ. ಇದು ನವಗ್ರಹ ಪೂಜೆ ಮಾಡಿರೋದು, ಕಳಸ ಹೊಡಿ. ಇದು ಮೃತ್ಯುಂಜಯ ಹೋಮ ಮಾಡಿಸಿರೋದು. ಅಲ್ಲಿ ಹೊಗೆ ಕೂಡ ಏನೂ ಇಲ್ಲ, ಅಷ್ಟು ಫುಲ್ಲು ತಣ್ಣಗಾಗಿತ್ತು. ಈ ಬೇಸಿಗೆಲೂ ಕೂಡ ತಣ್ಣಗಾಗಿದೆ. ಸೊ ಇವಾಗ ನಾನು ನಮಸ್ಕಾರ ಹಾಕಿಬಿಟ್ಟು ನಾನು ಸಿಗ್ತೀನಿ ಫ್ರೆಂಡ್ಸ್. ತಿಂಡಿಗೆ ಬಂದು ಉಪ್ಪಿಟ್ಟು ಮತ್ತು ಕಿಚಡಿ ಎಲ್ಲ ಮಾಡಿದರು. ಸೊ ಬಡಿಸ್ತಾಯಿದ್ರು, ಹಾಗೆ ನಾವು ತಿಂತಾಯಿದ್ವಿ. ಅದರ ಮಧ್ಯೆ ಕೆಲವೊಂದು ಸೆಲ್ಫಿಗಳ್ನು ಕೂಡ ತಕ್ಕೊಂಡಿದ್ದೀನಿ. ಹಾಗೆಯೇ ಒಳಗಡೆ ಹೋಗಿ ನಾನು ನಮ್ಮ ಮಾವನ ಫೋಟೋ ಎಲ್ಲ ತಕ್ಕೊತಿದ್ದೆ. ಅದಾದಮೇಲೆ ನಮ್ಮ ಭಾಗ್ಯತ್ತೆ, ಗೌರತ್ತೆ ಮತ್ತು ರಾಜಮ್ಮಜ್ಜಿ ಅಂದರೆ ಭಾಗ್ಯತ್ತೆಯವರ ಅಮ್ಮನ ಜೊತೆ ಎಲ್ಲ ಸ್ವಲ್ಪ ಹಾಗೆ ಚಿಟ್ಚಾಟ್ ಎಲ್ಲ ಮಾಡ್ಕೊತ ನಾವು ಇವಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗೋಣ. ನೋಡಿ, ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೇನೋ ಕಣ್ಣಿಗೇನೋ ಆಗಿತ್ತು, ಗಿಡ ಏನೋ ಸಿಡಿದು ಗಿಡದ ಹಾಲೇನೋ ಸಿಡಿದ್ಬಿಟ್ಟು ಏನೋ ಇನ್ಫೆಕ್ಷನ್ ಥರ ಆಗಿತ್ತು ಕಣ್ಣಿಗೆ ಅಂತ ಹೋಗಿದ್ವಿ, ನೋಡ್ಕೊಂಬರೋಣ ಅಂತ. ಹಾಗೆಯೇ ನಮ್ಮ ರಾಜಮ್ಮಜ್ಜಿ ಮನೆ ಮದ್ದನ್ನ ಹೇಳಿದ್ರು, ಯಾವ ರೀತಿ ಅದು ಮಾಡೋದು ಅಂತ. ಎಕ್ಕದ ಹಾಲು ಅಥವಾ ಏನಾದರೂ ಪಪಾಯ ಹಣ್ಣಿಂದು ಹಾಲು ಥರ ಎಲ್ಲ ಬರುತ್ತಲ್ಲ, ಅದೆಲ್ಲ ಮುಟ್ಟಿದ್ರೆ ಇವ್ರಿಗೆ ಆಗಲ್ಲಂತೆ, ಚಿಕ್ಕ ಹುಡುಗಿಯಿಂದನೂ. ಸೊ ಅದಕ್ಕೋಸ್ಕರ ಯಾವ ರೀತಿ ಮನೆ ಮದ್ದು ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಅದನ್ನ ನಾನು ಟ್ರೈ ಮಾಡಿದೆ. ಓಕೆ, ಪರವಾಗಿಲ್ಲ, ಸಕ್ಸಸ್ ಆಯಿತು. ವಿಭೂತಿ ಧರಿಸ್ಕೊತೀವಲ್ಲ, ವಿಭೂತಿಯಲ್ಲಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ವೈಟ್ ಕಲರ್ ಬಟ್ಟೆಯಲ್ಲಿ ಸ್ವಲ್ಪ ಕಣ್ಣಿಗೆ ಹಿಂಡಿದ್ರೆ, ಕಣ್ಣಿಗೆ ಒಂದು 2 to 3 drops ಅಷ್ಟು ಹಿಂಡಿದ್ರೆ ಏನೂ ಸಮಸ್ಯೆ ಆಗಲ್ಲ ಅಂತ. ಅಂದರೆ ಒಂದು 5 to 10 minutes ಒಳಗೆ ಎಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ. ಚುಚ್ಚೋಂಥದ್ದು, ಉರಿಯೋಂಥದ್ದು ಮತ್ತು ಸ್ವಲ್ಪ ಕಣ್ಣೆಲ್ಲ ದಪ್ಪ ಆಗಿರುತ್ತಲ್ಲ, ಊದ್ಕೊಂಬಿಡುತ್ತಲ್ಲ, ಅದೆಲ್ಲನೂ ಸರಿ ಹೋಗುತ್ತೆ ಅಂತಂದರು. ಸೊ ಅದನ್ನು ನಾನು ಕೇಳಿಸ್ಕೊಂಬಂದಿದ್ನಲ್ಲ, ಅದನ್ನ ಹಾಕೋಣ ಅಂತ ಬಂದೆ. ಹಾಗೆ ಅವ್ರ ಮಕ್ಕಳ ಬಗ್ಗೆ, ಎಜುಕೇಷನ್ ಬಗ್ಗೆ ಎಲ್ಲ ತಿಳ್ಕೊಂಡೆ. ಏನು ಓದ್ತಾ ಇದ್ದಾರೆ, ಏನು ಎಲ್ಲೆಲ್ಲಿ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಸೇರಿಸಿದ್ದಾರೆ, ಎಷ್ಟು ಲಕ್ಷ ಆಯಿತು ಅಂತ. ಈಗಿನ ಎಜುಕೇಷನ್ನು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂತ ಅನಿಸ್ತು. ಯಾಕಂದರೆ
ಲಕ್ಷ ಅನ್ನೋದು ಅಲಕ್ಷದ ಥರ ಆಗ್ಬಿಟ್ಟಿದೆ ಅಂತ ಅನಿಸ್ತು. ಅಷ್ಟೊಂದು ಲ್ಯಾಕ್ಸ್ ಟುಗೆದರ್ ಇದೆ ಅಂತ ಅನಿಸ್ತು. ಅಲ್ಲೊಂದು ಹಾಫ್ ಆನ್ ಅವರ್ ಇದ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಇಲ್ಲಿ ಊಟ ಮಾಡೋಣ ಅಂತ ನೋಡ್ತಾನೆ ಇಲ್ಲ ಮೊಬೈಲ್ ಒಳಗೆ. ಸೊ ಅದಾದಮೇಲೆ ಇವರೆಲ್ಲ ಮಲ್ಕೊಂಡಿದ್ರು. ಮಲ್ಕಾದ್ಮೇಲೆ ಒಂದು ಇದನ್ನು ತಕ್ಕೊಂಡೆ, ಫೋಟೋಗಳನ್ನ ತಕ್ಕೊಂಡೆ. ಹಾಗೆ ಊಟ ಮಾಡೋಕ್ಕೆ ಬಂದನಲ್ಲ, ಊಟಕ್ಕೆ ವಡೆ ಪಾಯಸ ಮತ್ತು ಚಿತ್ರಾನ್ನಲ್ಲ, ಪುಳಿಯೋಗರೆ ಮಾಡಿದರು. ಪುಳಿಯೋಗರೆ ಮತ್ತು ಒಬ್ಬಟ್ಟೆಲ್ಲ ಮಾಡಿದರು. ಏನೋ ಇದಾಗ್ಬಿಟ್ಟಿದೆ ನೋಡಿ. ಸರಿ, ಅದಾದಮೇಲೆ ಎಲ್ಲ ಊಟ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಮ್ಮದೇ ಫಸ್ಟ್ ಪಂಕ್ತಿ ಎಲ್ಲ ಹೇಳಿಬಿಟ್ಟು ನಾವು ವಾಪಸ್ಸು ಮನೆಗೆ ಬಂದ್ವಿ. ತುಂಬಾ ಸುಸ್ತಾಗಿತ್ತು. ಇವಾಗ ನನ್ನ ಮಗಳದು ಈ ಥರ ಜೋಡಿಸೋ ಅಂಥದ್ದಿದೆ, ಅದನ್ನು ಹೇಳ್ಕೊಡ್ತಾಳೆ, ಬನ್ನಿ. ಜೋಡ್ಸೋದಕ್ಕೆ ಬರುತ್ತೆ. ಜೋಡಿಸ್ತೀಯಮ್ಮ? ಜೋಡಿಸ್ತೀಯಾ? ಆಯಿತು ಅನ್ಬೇಕು. ಓಕೆ. ಇವಾಗ ಇದನ್ನೆಲ್ಲ ತೆಗ್ದಿಡ್ತೀನಿ. ಸೇಮ್ ಶೇಪ್ಸ್ ನೋಡಿಬಿಟ್ಟು ಅವಳು ಮಾಡ್ತಾಳೆ. ತೆಗ್ದಿಟ್ಬಿಟ್ಟು ತೋರಿಸ್ತೀನಿ ರೀ. ಇವಾಗೆಲ್ಲ ತೆಗ್ದಿಟ್ಟಿದ್ದೀನಿ. ಒಂದೊಂದಾಗಿ ಜೋಡಿಸ್ಕೊತಾ ಬರ್ತಾಳೆ. ಅದು ಅವಳು ಶೇಪ್ಸ್ ನೋಡಿಬಿಟ್ಟು ಇಡ್ತಾ ಹೋಗ್ತಾಳೆ. ಇದು ಆಲ್ರೆಡಿ ಅವಳು ಚಿಕ್ಕವಳಿದ್ದಾಗೇನೆ ಕಲ್ತ್ಕೊಂಡಿದ್ಲು. ಬಟ್ ಲೇಟಾಗಿ, ಅಂದರೆ ತುಂಬ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಯಾವಾಗಲೂ ಮರ್ತು ಹೋಗೋದು, ಇಲ್ಲ ಕತ್ಲೆ ಆಗಿರೋದು. ಅವಳು ಜೋಡಿಸ್ಬೇಕಾದ್ರೆ ಮಾಡ್ಬೇಕಾದ್ರೆ ಈ ತೆಗೆದು ಕೊಟ್ಟಿರ್ತಿದ್ವಲ್ಲ, ಅವಾಗಲೂ ಕೂಡ ತುಂಬ ಲೇಟಾಗಿರೋದು. ಸೊ ಇವತ್ತು ಬೆಳಕು ಇದೆ, ತೆಗೆದು ಇಟ್ಟಿದ್ದೀವಲ್ಲ, ಹಾಗಾಗಿ ಇವತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಏನಾದರೂ ಕರೆಕ್ಟಾಗಿಲ್ಲ ಅಂತಂದರೆ ಅವಳೇ ಕ್ಲೀನಾಗಿ ಫಿಟ್ ಮಾಡ್ತಾಳೆ. ಅದು ನಾವು ಹೇಳ್ಕೊಟ್ಟಿದ್ದೀವಿ. ತಿರುಗಿಸು ಅಂತಂದರೆ ಅವಳೇ ತಿರುಗಿಸ್ಬಿಟ್ಟು ಮಾಡ್ತಾಳೆ. ಇದರೊಳಗೆ ಎ ಫಾರ್ ಆ್ಯಪಲ್ಲು ಅಥವಾ ಏನೇನಿದೆ ಅಲ್ಲ, ಅದೆಲ್ಲ ಕೂಡ ಹೇಳ್ತಾಳೆ. ಇಲ್ಲಿ ಜಿ ಫಾರ್ ಗ್ರೇಪ್ಸ್ ಇದೆಯಲ್ಲ, ಅದನ್ನು ಕೂಡ ಹೇಳ್ತಾಳೆ. ಎಫ್ ಫಾರ್ ಫಿಶ್, ಎಲ್ ಫಾರ್ ಲ್ಯಾಂಪ್. ಓ ಚಪ್ಪಾಳೆ. ಏನು ಹೇಳ್ಕೊಂಡೋಗಿದ್ದು? ಎ ಬಿ ಸಿ ಡಿ ಎಫ್ ಇ ಎಫ್ ಟಿ ಎಚ್ ಐ ಕೆ ಡಬ್ಲ್ಯೂ ಎಂ ಓ ಎನ್ ಓ ಪಿ ಕ್ಯೂ ಆರ್ ಎಸ್ ಐ ಎಸ್ ಟಿ ಡಿ ಯು ಡಬ್ಲ್ಯೂ ವಿ ಡಬ್ಲ್ಯೂ ಎಸ್ ಐ ಕೆ ಝೆಡ್. ಆಗೋಯ್ತು. 1 2 3 ಹೇಳು ಹಾಗೇನೆ. ಅದಲ್ಲಮ್ಮ, ಇದಲ್ಲಮ್ಮ, ಇದು 1 2 3 ಹೇಳು. 1 2 3 4 5 6 7 8 9 10. ಹೇಳು. ಅ ಆ ಹಾಂ ಹಾಂ ಹಾಂ. ಉಯ್ ಅಲ್ಲ, ಉ ರು ಹಾಂ ಹಾಂ. ಐ ಓ ಔ ಅಂ
ಅಷ್ಟೇ ಅದನ್ನ ಹಾಗೆ ಎತ್ತಿಡಬೇಕು.